ಅಕ್ಷರಶಃ ಬೀದಿಗೆ ಬಂದ ಅತಿಥಿ ಉಪನ್ಯಾಸಕರು. ಭವಿಷ್ಯ ರೂಪಿಸುವ ಉಪನ್ಯಾಸಕರ ಭವಿಷ್ಯವೇ ಅತಂತ್ರ. ನಮ್ಮ ಸರ್ಕಾರಗಳು ಬೇಡವಾಗಿರುವ ಬೇಕಾಬಿಟ್ಟಿ ಯೋಜನೆಗಳು ಹಾಗೂ ಕೆಲಸಗಳನ್ನ ಕೈಗೊಳ್ಳುವ ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಗೋಳು ಕೇಳ್ತಿಲ್ವಾ? ಕಾಲೇಜುಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಅತಿಥಿ ಉಪನ್ಯಾಸಕರ ಜೀವನ ಅಕ್ಷರಶಃ ಬೀದಿಗೆ ಬಂದು ಬಿಟ್ಟಿದೆ ನೋಡಿ. ಸರ್ಕಾರದ ಆ ಒಂದು ಆದೇಶ ಅತಿಥಿ ಉಪನ್ಯಾಸಕರು ಕ್ಲಾಸ್ನಲ್ಲಿ ಇರಬೇಕಾದವರು ಹೋರಾಟಕ್ಕೆ ಇಳಿದುಕೊಂಡಿರುವ ಅತಂತ್ರ ಸ್ಥಿತಿ ಕಂಡ್ರಿ ಇದು. ಅಂದಾಗೆ ಇದು ಮಂಡ್ಯ ವಿವಿ ಮುಂದೆ ಅತಿಥಿ ಉಪನ್ಯಾಸಕರು ಹೋರಾಟಕ್ಕೆ ಇಳಿದುಕೊಂಡಿರುವ ದೃಶ್ಯವಿದು. ಇಲ್ಲಿ 100ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಸ್ಯಾಲರಿ ಇಲ್ಲದೆ ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡುವಂತಾಗಿದೆ. ಇಲ್ಲಿವರೆಗೂ ಗೆಸ್ಟ್ ಲೆಕ್ಚರ್ಗಳಿಗೆ ಆಯಾ ಕಾಲೇಜುಗಳ ಶಿಕ್ಷಣ ಇಲಾಖೆಯಿಂದಲೇ ವೇತನ ಆಗ್ತಿತ್ತು ಕಣ್ರಿ. ಆದ್ರೀಗ ವಿವಿಗಳಿಂದಲೇ ವೇತನ ನೀಡಲಾಗುತ್ತದೆ ಅಂತ ಸರ್ಕಾರದ ಹೊಸ ಆದೇಶ ಹೊರಡಿಸಲಾಗಿದೆ. ಆದ್ರೆ ಈ ಆದೇಶದಿಂದ ಸಾಕಷ್ಟು ಅತಿಥಿ ಉಪನ್ಯಾಸಕರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಾಗಿದೆ. ಇದು ವಿಶ್ವವಿದ್ಯಾಲಯ ಒಂದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ನೀವು ವಿದ್ಯಾರ್ಥಿಗಳಿಂದ ಶುಲ್ಕವನ್ನು ಪಡೆಯೋದ್ರಿಂದ ನೀವೇನೇ ಅತಿಥಿ ಉಪನ್ಯಾಸಕರಿಗೆ ವೇತನವನ್ನು ಪಗಾರವನ್ನು ಕೊಡಿ, ಗೌರವಧನವನ್ನು ಕೊಡಿ ಅಂತೇಳಿ ಒಂದು ಆದೇಶವನ್ನು ಮಾಡ್ತು. ಇದರ ಸಂಬಂಧ ನಮ್ಮನ್ನು ಪ್ರತಿನಿಧಿಸತಕ್ಕಂತಹ ಜನಪ್ರತಿನಿಧಿಗಳು ಮತ್ತು ಸ್ವತಃ ವಿಶ್ವವಿದ್ಯಾನಿಲಯವೇ ಕುಲಸಚಿವರು ಮತ್ತು ಕುಲಪತಿಗಳೇ ನಾವು ಆರ್ಥಿಕವಾಗಿ ಸಶಕ್ತರಾಗದೇ ಇರೋದ್ರಿಂದ ನೀವೇ ನಮಗೆ ನೇಮಕ ಮಾಡಿ ನಮಗೆ ಅತಿಥಿ ಉಪನ್ಯಾಸಕರನ್ನ ಕೊಡಿ ಅಂತೇಳಿ ಈಗಾಗಲೇ ಲೆಟರ್ ಕೂಡ ಬರೆದಿದ್ರು. ಸರ್ಕಾರದ ಹೊಸ ಆದೇಶ ತಂದ ಸಂಕಷ್ಟ. ವಿವಿಗಳಲ್ಲಿ ಉಪನ್ಯಾಸಕರಿಗೆ ನೀಡಲು ಫಂಡ್ ಕೊರತೆ. ಹೌದು, ಮುಂಚೆ ಎಲ್ಲ ಆಯಾ ಕಾಲೇಜುಗಳು ಅತಿಥಿ ಉಪನ್ಯಾಸಕರಿಗೆ ಸಂಬಳ ನೀಡುತ್ತಿದ್ವು ಕಣ್ರಿ. ಆದ್ರೀಗ ಸಂಬಳವನ್ನ ವಿವಿ ಬಳಿ ಹೋಗಿ ಕೇಳಿದ್ರೆ ಉಪನ್ಯಾಸಕರಿಗೆ ನೀಡೋದಕ್ಕೆ ಸಂಬಳವೇ ಇಲ್ಲ. ಅದರಲ್ಲೂ ಮಂಡ್ಯ ವಿವಿಯಲ್ಲಿ 105ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರಿದ್ದಾರೆ. ಇವರಿಗೆಲ್ಲ ಸ್ಯಾಲರಿ ಮಾಡೋದಕ್ಕೆ ವರ್ಷಕ್ಕೆ 5.50 ಕೋಟಿ ರೂಪಾಯಿಯ ಅವಶ್ಯಕತೆ ಇದೆ. ಆದ್ರೆ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕದಿಂದ ವರ್ಷಕ್ಕೆ ಕೇವಲ 1 ರಿಂದ 2 ಕೋಟಿ ಮಾತ್ರ ವಿವಿ ಬಳಿ ಇರುತ್ತದೆ. ಹೀಗಾಗಿ ಉಳಿದ ಹಣ ಎಲ್ಲಿಂದ ಬರುತ್ತದೆ? ಸರ್ಕಾರ ಈ ಹಣ ಕೊಡುವಂತಾಗಲಿ. ಸರ್ಕಾರದ ಆದೇಶ ಹೊರಡಿಸುವ ಮುಂಚೆ ಶಿಕ್ಷಕರ ಅಭಿಪ್ರಾಯ ಸಂಗ್ರಹಿಸಿಲ್ಲ. ಸ್ವ ಇಚ್ಛೆಯಿಂದ ಆದೇಶ ಹೊರಡಿಸಿ ಅತಿಥಿ ಉಪನ್ಯಾಸಕರ ಜೀವನದ ಜೊತೆ ಸರ್ಕಾರ ಚಲ್ಲಾಟ ಆಡ್ತಿದೆ ಅಂತ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ ನೋಡಿ. ಸಿಂಪಲ್ ಸರ್, ಪ್ರತಿ ವರ್ಷ ಕಾಲೇಜು ಶಿಕ್ಷಣ ಇಲಾಖೆ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊತಾ ಇದ್ರು. ಅದೇ ರೀತಿ ಈ ಶೈಕ್ಷಣಿಕ ಸಾಲಿಗೂ ಕೂಡ ಅವರು ಅಧಿಸೂಚನೆಗಳನ್ನು ಬಿಟ್ಟರು, ಆದೇಶಗಳನ್ನು ಬಿಟ್ಟರು. ಆ ಆದೇಶದಲ್ಲಿ ಎಲ್ಲೂ ಕೂಡ ಮೊದಲು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಮುಂಚೆ ನೌಕರರ ಮಾಹಿತಿಗೆ ಬೇಕು, ಯಾರು ಸಂಬಳ ಕೊಡ್ತಾರೆ ಅಂತ. ಅದನ್ನು ನಮ್ಮ ಗಮನಕ್ಕೆ ತರದೇನೆ, ಈಗ ನಾವು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಗಮನಕ್ಕೇನೆ ಯೂನಿವರ್ಸಿಟಿ ಕೊಡುತ್ತಾ ಅಥವಾ ಯಾರು ಕಾಲೇಜು ಶಿಕ್ಷಣ ಇಲಾಖೆ ಕೊಡ್ತದಾ, ಸರ್ಕಾರ ಕೊಡುತ್ತಾ ಅನ್ನೋ ಮಾಹಿತಿ ನಮ್ಮಗಳಿಗೆ ಇಲ್ಲದೇನೆ ಒಂದು ರೀತಿಯಾದಂತಹ ಸರ್ಕಲ್ ಹಾಳುಗಳು ಇರ್ತಾರಲ್ಲ ಅವ್ರಗಳ ರೀತಿನೇ ಇಲ್ಲಿ ಟ್ರೀಟ್ ಮಾಡಿರ್ತಕ್ಕಂಥ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ವೇತನ ನೀಡುವಂತೆ ಆದೇಶ ಆಗಿದೆ. ಆದ್ರೆ ಇದು ಕೇವಲ 1 ತಿಂಗಳ ಕೊಟ್ಟು ಆಮೇಲೆ ಸರ್ಕಾರ ಕೈ ಬಿಡಬಾರದು. ಮುಂದಿನ ಹೊಸ ಸುತ್ತೋಲೆ ಹೊರಡಿಸಬೇಕಾದ್ರೆ ಈಗಲೇ ಹೊರಡಿಸಿ. ಇನ್ನು ಅತಿಥಿ ಉಪನ್ಯಾಸಕರು ಏನೋ ಸಾಮಾನ್ಯ ಉಪನ್ಯಾಸಕರಲ್ಲ. ಇವರಲ್ಲಿ ಕೆಸೆಟ್, ನೆಟ್ ಪಾಸ್ ಆದವರು, PhD ಪಡೆದವರನ್ನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲಾಗಿದೆ. ಮೋಸ್ಟ್ ಕ್ವಾಲಿಫೈಡ್ ಉಪನ್ಯಾಸಕರನ್ನ ಈ ರೀತಿ ಬೀದಿಗೆ ತರೋದು ಸೂಕ್ತ ಅಲ್ಲ ಅಂತ ಶಿಕ್ಷಕರು ಹೇಳಿಕೊಂಡಿದ್ದಾರೆ. ಇದರಿಂದ ಏನಾಗಿದೆ, ನಾವೆಲ್ಲರೂ ಕೂಡ ಅತಂತ್ರ ಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕೆ ಅಂತಂದರೆ ನಮಗೇನಿದೆ ಅಂತಂದ್ರೆ ನಿಯಮಾವಳಿ ಪ್ರಕಾರ ಹೊಸದಾಗಿ ನೇಮಕಗೊಂಡ್ತಕ್ಕಂಥ ಅತಿಥಿ ಉಪನ್ಯಾಸಕರು 1 ವರ್ಷಕ್ಕೆ 3 ಪಾಯಿಂಟ್ ಅಂತೇಳಿ ಕೊಡುತ್ತೆ. ಅದು ನಮ್ಮ ಮೆರಿಟ್ಗೆ ಅದು ಅನುಕೂಲ ಆಗ್ತದೆ. ಈಗೇನಾಗಿದೆ, ಇವ್ರ್ಯಾರೋ ನಮಗೆ ಕೊಟ್ಟರೆ ಅಂತಂದರೆ ನಾಳೆ ದಿನ ನಾವು ಸಮಸ್ಯೆಗೆ ಸಿಲುಕುವಂಥ ಸಾಧ್ಯತೆ ಇದೆ. ಅಂದರೆ ಇವರು ಆರ್ಥಿಕವಾಗಿ ಸಶಕ್ತರಾಗಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡ್ಕೊಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಕೇಳೋದು ಇಷ್ಟೇ ಸರ್, ನಾವು ಕಾಲೇಜು ಶಿಕ್ಷಣ ಇಲಾಖೆ ನಮಗೆ ಕೌನ್ಸಿಲಿಂಗ್ ಮಾಡಿದೆ. ಬಹುಶಃ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಒಳಗೊಂಡಿಲ್ಲ ಅಂದಿದ್ರೆ ನಾವು ಖಂಡಿತ ಈ ವಿಶ್ವವಿದ್ಯಾನಿಲಯವನ್ನು ನಾವು ಆಯ್ಕೆ ಮಾಡ್ಕೋತಾ ಇರಲಿಲ್ಲ. ಇದು ಎಲ್ಲೋ ಒಂದು ಕಡೆ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಗೊಂದಲಮಯ ಆದೇಶದಿಂದಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬೀದಿಗೆ ಬರ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಎಲ್ಲ ರಾಜಕಾರಣಿಗಳ ಕದ ತಟ್ಟಿದ ಶಿಕ್ಷಕರು
ಯಾವುದೇ ಪ್ರಯೋಜನ ಇಲ್ಲದೆ ಹೋರಾಟಕ್ಕೆ ನಿರ್ಧಾರ. ಸಾಕಷ್ಟು ಶಿಕ್ಷಕರು ತಮ್ಮ ಸಮಸ್ಯೆ ಹಾಗೂ ಸರ್ಕಾರದ ಆದೇಶದ ಕುರಿತು ಮಂಡ್ಯದ ಹಲವು ರಾಜಕಾರಣಿಗಳ ಮನೆ ಬಾಗಿಲಕ್ಕೆ ಹೋಗಿ ಬಂದಿದ್ದಾರೆ. ಮನವಿ ಕೂಡ ಸಲ್ಲಿಸಿದ್ದಾರೆ. ಆದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಕಣ್ರಿ. ಶಿಕ್ಷಕರಿಗೆ ನ್ಯಾಯ ಬೇಕಾಗಿದೆ. ಇದೇ ರೀತಿ ಸರ್ಕಾರ ಅತಿಥಿ ಉಪನ್ಯಾಸಕರ ಜೀವನದೊಂದಿಗೆ ಆಟ ಆಡ್ತಾ ಇದ್ರೆ ಶಿಕ್ಷಕರು ಪಾಠವನ್ನ ನಿಲ್ಲಿಸಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ನೌಕರರಿಗೆ ಮಾಹಿತಿ ಇಲ್ಲ ಅಂದಮೇಲೆ ನಮ್ಗೆ ಯಾರು ಸಂಬಳ ಕೊಡ್ತಾರೆ ಏನು ಅಂತ ಅದು ಯಾವ ರೀತಿ ಕೌನ್ಸಿಲಿಂಗ್ ಆಗುತ್ತೆ? ಇವರು ಕೌನ್ಸಿಲಿಂಗ್ ಆದಮೇಲೆ 300 ಜನದ ಆಯ್ಕೆ ಏನು 3 ಯೂನಿವರ್ಸಿಟಿಗಳಿಂದ ಆಗಿದೆ, ಅದಾದಮೇಲೆ ಆದೇಶ ಹಾಕ್ತಾರೆ. ನಿಮಗೆ ಅವರೇನೆ ಸ್ಯಾಲ್ರಿ ಕೊಡ್ತಾರೆ. ನಿಮಗೆ ಯಾವ್ಯಾವ ಯೂನಿವರ್ಸಿಟಿಗಳನ್ನು ನೀವು ತೊಗೊಂಡಿದ್ದೀರೋ ಆಯಾಯ ಯೂನಿವರ್ಸಿಟಿಯವರೇ ನಿಮಗೆ ಸಂಬಳ ಕೊಡ್ತಾರೆ. ನಾವು ನಿಮಗೆ ಆಯ್ಕೆ ಅಷ್ಟೇ ಮಾಡಿಕೊಡ್ತೀವಿ ಅಂತ. ಅಲ್ಲೂ ಕೂಡ ಗೊಂದಲ. ಇವ್ರು ಹೇಳ್ತಾರೆ ನಮ್ಮ ಹತ್ರ ಫಂಡ್ ಇಲ್ಲ, ನಮಗೆ ಅಷ್ಟು ಕೊಡೋಷ್ಟು ದುಡ್ಡಿಲ್ಲ ಅಂತ. ಉಪನ್ಯಾಸಕರು ಪಾಠ ಮಾಡಬೇಕು. ಅವರು ಕೆಲಸ ಮಾಡೋದು ಎಲ್ರೂ ಸಂಬಳಕ್ಕಾಗಿಯೇ ಕಣ್ರಿ. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಕ್ಷಕರ ಜೊತೆ ಸರ್ಕಾರ ಹೊರಡಿಸಿರುವ ಆದೇಶ ಗೊಂದಲದ ಗೂಡಾಗಿದೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಈ ಸಮಸ್ಯೆ ಬಗೆಹರಿಸಲಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸರ್ಕಾರಗಳು, ಶಿಕ್ಷಣ ಸಚಿವರು ಈ ಬಗ್ಗೆ ಗಮನ ಹರಿಸಲಿ. ಯಾವುದೇ ಶಿಕ್ಷಕರಿಗೂ ಅನ್ಯಾಯವಾಗದಿರಲಿ ಅನ್ನೋದು ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.